ಎಸ್ ಆಟೋ ಎಲ್ಪಿಜಿ ಗ್ಯಾಸ್ ಕೊರತೆ ಅನ್ನೋದು ಮುಗಿಯದ ಅಧ್ಯಾಯ ಆಗಿದೆ. ಹಾಗಾಗಿ ಆಮ್ ಆದ್ಮಿ ಇದೀಗ ಪ್ರತಿಭಟನೆಗೆ ಮುಂದಾಗಿದೆ. ಆಟೋ ಎಲ್ಪಿಜಿ ಗ್ಯಾಸ್ ಕೊರತೆ ಆಮ್ ಆದ್ಮಿ ಪ್ರತಿಭಟನೆಯನ್ನ ಮಾಡ್ತಿದೆ. ಆಮ್ ಆದ್ಮಿ ಪಕ್ಷದಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಆಟೋ ಚಾಲಕರಿಗೆ 15,000 ಪರಿಹಾರ ನೀಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಆಟೋ ಚಾಲಕರಿಗೆ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ. 2-3 ವಾರಗಳಿಂದ ಆಟೋ ಎಲ್ಪಿಜಿ ಗ್ಯಾಸ್ಗಾಗಿ ಪರದಾಟ ಇದ್ದೇ ಇದೆ. ಪರಿಹಾರಕ್ಕೆ ಬೇಡಿಕೆಯನ್ನ ಇಟ್ಟು ಆಮ್ ಆದ್ಮಿ ಪಕ್ಷದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಾತ್ರ ಗ್ಯಾಸ್ ಸ್ಟಾಕ್ ಇದೆ ಅಂತ ಹೇಳ್ತಾ ಇದೆ. ಆದ್ರೆ ಗ್ಯಾಸ್ ಬಂಕ್ಗಳ ಮುಂದೆ ಬೇರೆನೇ ಪರಿಸ್ಥಿತಿ ಇದೆ. ಕೆಲವು ಗ್ಯಾಸ್ ಬಂಕ್ಗಳ ಮುಂದೆ ಕಿಲೋಮೀಟರ್ ಕ್ಯೂ ಇದೆ. ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೂ ಕೂಡ ಗಂಟೆಗಳ ಕಾಲ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ಆಟೋ ಚಾಲಕರ ಪರಿಸ್ಥಿತಿ ಕೂಡ ಹೇಳದಾಗಿತ್ತು. ಹಾಗಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಆಮ್ ಆದ್ಮಿ. ಮಂಗಳೂರಿನಲ್ಲಿ ಉತ್ಪಾದನೆ ಆಗೋದು ಯಾವುದು ಇದು CNG ಗ್ಯಾಸು, ಅದನ್ನು ಖಾಲಿ ಆಗ್ಬಿಟ್ರೆ ನಾಳೆ ದಿವಸ ನೀವು ಏನು ನಮಗೆ ಪರಿಹಾರ ಕೊಡ್ತೀರಾ? ಆಟೋ ಡ್ರೈವರ್ ನೀವು ಇದುವರೆಗೂ ಏನು ಮಾಡಿದ್ದೀರಾ? ನಾವು ಟ್ಯಾಕ್ಸ್ ಕಟ್ತೀವಿ, ತೆರಿಗೆ ಕೊಡ್ತೀವಿ, ಎಲ್ಲ ಯೂನಿಯನ್ ಲೀಡರ್ ಹೋಗಿ ಮಾತಾಡ್ತಾ ಇದೆ. ಇದುವರೆಗೆ ಅವ್ರಿಗೆ ಯಾವುದನ್ನು ಟಿವಿ ಕೇಳ್ತಾ ಇಲ್ಲ ಮೇಡಮ್. ಹೋಟೆಲ್ಗಳಲ್ಲಿ ಸಮಸ್ಯೆ ಇತ್ತು, ಬಿಜೆಪಿ ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ಸ್ಪಂದಿಸಿದೆ ಸರ್ಕಾರ. ಎಲ್ಲೋ ಒಂದ್ ಕಡೆ ಆಟೋ ಚಾಲಕರನ್ನ ಕಡೆಗಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಮೇಡಮ್ 100 to 100% ಇವಾಗ ಆಟೋ ಡ್ರೈವರ್ ಎಲ್ಲ ಶೆಡ್ ನಲ್ಲಿ ಹಾಕ್ಬಿಟ್ಟು